ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂಥ ಪ್ರಾಡಕ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾಟಿನ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ಪ್ಯೂರ್ ಸ್ಯಾಟಿನ್ ಬಟ್ಟೆ ಇದು ಸಿಲ್ಕ್ ಥರನೇ ಇರುತ್ತೆ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ 2 ಕಲರ್ ತಗೋತಾ ಇದ್ದೀನಿ ಈ ಪ್ರಾಡಕ್ಟ್ ಮಾಡೋದಕ್ಕೆ. ಒಂದು ಪರ್ಪಲ್ ಕಲರು, ಡಾರ್ಕ್ ಪರ್ಪಲ್ ಕಲರ್ ಇದೆ. ಆ್ಯಂಡ್ ಇಲ್ಲಿ ಪೀಸಸ್ಗಳು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಜ್ನ ನಿಮಗೆ ಹೇಳ್ತಾ ಇದ್ದೀನಿ ಏನಿದೆ ಅಂತ ಹೇಳಿ. ಇದು 5 ಇಂಚಸ್ಸು ಉದ್ದಕ್ಕೆ, ಅಗಲಕ್ಕೂ ಕೂಡ 5 ಇಂಚಸ್ ಇದೆ. ಓಕೆ. ಸೊ ಈ ರೀತಿ ಕಟ್ ಮಾಡ್ಕೊಂಡು ಪೀಸ್ಗಳನ್ನ ನೀವು ಇಟ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ನಾನಿಲ್ಲಿ 2 ಕಲರ್ದು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಇದನ್ನ ನೀವು ಒಂದೇ ಕಲರಿಂದು ಸೆಟ್ ಕೂಡ ರೆಡಿ ಮಾಡ್ಬೋದು, ಅಥವಾ ಮಲ್ಟಿ ಕಲರ್, ಒಂದು ಪರ್ಪಲ್ಲು, ಒಂದು ಈ ರೀತಿ ಗ್ರೀನ್ ಕಲರ್ ಮಿಕ್ಸ್ ಮಾಡಿ ಕೂಡ ಒಂದು ಸೆಟ್ ಮಾಡ್ಬೋದು, ಅಥವಾ ಸಿಂಗಲ್ ಪೀಸ್ ಕೂಡ ನೀವು ಮಾರ್ಬೋದು. ಸೊ ತುಂಬಾನೇ ಬೇಡಿಕೆ ಇರುವಂಥ ಒಂದು ಪ್ರಾಡಕ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾನೇ ಆರ್ಡರ್ಸ್ಗಳು ಬರ್ತಾ ಇದೆ ಇವಾಗ. ಸೊ ಹೀಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಪೀಸನ್ನು ಅಳತೆನ ತೊಗೊಂಡ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು 1 ಮೀಟರಲ್ಲಿ ಎಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೋಬೋದು, ಎಷ್ಟು ಪ್ರಾಡಕ್ಟ್ ರೆಡಿ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. 1 ಮೀಟರ್ ನಾವು ಬಟ್ಟೆ ತೊಗೊಂಡ್ರೆ ₹40 ₹50 ಬೀಳುತ್ತೆ ಇದು ಬಟ್ಟೆ. ಓಕೆ, ಸ್ಯಾಟಿನ್ ಬಟ್ಟೆ. ಸೊ ಇದರಲ್ಲಿ ನಾವು ಎಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೋಬೋದು ಅಂದರೆ 60 ರಿಂದ 65 ಪೀಸ್ಗಳನ್ನ ಕೂಡ ನೀವು ಕಟ್ ಮಾಡ್ಕೋಬೋದು. ಓಕೆ. ಸೊ ಇಲ್ಲಿ ನಾನು ಇವಾಗ ಜಸ್ಟ್ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಮತ್ತು ಬೇಗನೆ ಜನ ಇದನ್ನು ಇಷ್ಟಪಡ್ತಾರೆ. ಸೊ ಹೀಗಾಗಿ ಇದನ್ನು ನೀವು ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಆ್ಯಸ್ ಅ ಬಿಸ್ನೆಸ್ ಆಗಿ ಕೂಡ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಅತಿ ಹೆಚ್ಚು ಸೇಲ್ ಆಗುವಂಥ ಪ್ರಾಡಕ್ಟ್ ಇದೆ ಆ್ಯಕ್ಚುಲಿ. ಸೊ ಇವಾಗ ನಾನು ಒಂದಿಷ್ಟು ಪೀಸ್ಗಳನ್ನ ಕಟ್ ಮಾಡಿಕೊಂಡು ಸ್ಯಾಂಪಲ್ಸ್ಗಳು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಮಾಡಿಬಿಟ್ಟು ನೀವು ಇದನ್ನು ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ ಬಿಸ್ನೆಸ್ನ. ಓಕೆನಾ? ಸೊ ಯಾರೆಲ್ಲ ಮನೆಯಿಂದನೇ ಏನಾದರೂ ಕೆಲಸ ಮಾಡ್ಬೇಕಂತ ಅಂದ್ಕೊಂಡು ಹೆಣ್ಮಕ್ಳಿಗೆ, ಸೊ ದಿಸ್ ಈಸ್ ದಿ ಬೆಸ್ಟ್ ಅಂತ ಹೇಳ್ಬೋದು ಜಾಬ್. ಸೊ ಇದನ್ನೇ ಕೂಡ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ನೋಡ್ತಾ ಇದ್ದೀರಾ, ಇವಾಗ ಮಿನಿಮಮ್ ಅಂತಂದರೆ ನಾನು ಇವಾಗ ಒಂದು 5 ಪೇರನ್ನು ರೆಡಿ ಮಾಡ್ತಾ ಇದ್ದೀನಿ. ಓಕೆ, 5 ಪೇರ್ ಅಂದರೆ 2 ಪೀಸು ಒಂದೊಂದು ಪ್ರಾಡಕ್ಟಲ್ಲಿ. ಸೊ ಆ ರೀತಿ ಸೆಟ್ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಸಿಲ್ಕಿ ಇದೆ, ಪರ್ಪಲ್ ಕಲರ್ದು. ಅದೇ ರೀತಿಯೇ ಇದು ಗ್ರೀನ್ ಕಲರ್ದು ಬಟ್ಟೆ ಕೂಡ ನೋಡ್ತಾ ಇದ್ದೀರಾ. ಕ್ವಾಲಿಟಿ ನೋಡಿ. ಆ್ಯಂಡ್ ಖರೀದಿ ಮಾಡುವಾಗ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ, ಯಾಕಂದರೆ ಸ್ಯಾಟಿನಲ್ಲಿ ಸುಮಾರು ಥರದ ಒಂದು ಸ್ಯಾಟಿನ್ ಬಟ್ಟೆ ಇರುತ್ತೆ. ಓಕೆ. ಸೊ ಅದರಲ್ಲಿ ಸ್ವಲ್ಪ ನೋಡಿಕೊಂಡೇ ಪರ್ಚೇಸ್ ಮಾಡಬೇಕು. ಸೊ ಇವಾಗ ನಾನು ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಸ್ಟಿಚ್ ಹಾಕಿದರೆ ಸಾಕು, ಈ ಪ್ರಾಡಕ್ಟು ರೆಡಿ ಆಗುತ್ತೆ. ಸೊ ಇವಾಗ ನಾನು ಜಸ್ಟ್ ಒಂದೇ ಒಂದು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿ. ಇನ್ ಕೇಸ್ ನಿಮ್ಮ ಹತ್ರ ಮಷೀನ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದು ತುಂಬಾ ಹೆಚ್ಚು ಮಾರಾಟ ಆಗುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಹತ್ರ ಹೊಲಿಗೆ ಮಷೀನ್ ಇಲ್ಲ ಅಂತಂದರೆ ಜಸ್ಟ್ ಸೂಜಿ ದಾರದಿಂದ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು. ಓಕೆ. ಸೊ ಜಸ್ಟ್ ನಾನಿವಾಗ ಹೊಲಿಗೆ ಮಷೀನನ್ನು ಯೂಸ್ ಮಾಡಿ ಹೊಲಿಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡ್ಬೋದು ಅಂದರೆ, ಸ್ಟಿಚಿಂಗ್ ಮಷೀನ್ ಇಲ್ಲ ಅಂದರೆ ಒಂದು ಸೂಜಿ ದಾರ ತೊಗೊಂಡು ಸ್ವಲ್ಪ ಚಿಕ್ಕದಾಗಿ ಹೊಲಿಗೆ ಹಾಕಿಬಿಟ್ಟು ನೀವು ಈ ಒಂದು ಪ್ರಾಡಕ್ಟ್ನ ಕೈಯಿಂದನೇ ರೆಡಿ ಮಾಡ್ಬೋದು. ಓಕೆ. ಮತ್ತು ಸೂಜಿ ದಾರನೇ ಮಾತ್ರ ನಾವು ಯೂಸ್ ಮಾಡಿ ಯಾವ್ಯಾವ ರೀತಿ ಪ್ರಾಡಕ್ಟ್ ರೆಡಿ ಮಾಡಬೇಕು, ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಪ್ಲೀಸ್ ಕಾಮೆಂಟ್ ಮಾಡಿ, ಇದರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಓಕೆ. ಸೊ ಈ ರೀತಿ ಪ್ರಾಡಕ್ಟ್ಗಳನ್ನ ತುಂಬ ಸಿಂಪಲ್ಲಾಗಿ ಇವಾಗ ಸುಮಾರು ಹೆಣ್ಮಕ್ಳು ಮನೆಯಿಂದಲೇ ರೆಡಿ ಮಾಡ್ತಾ ಇದ್ದಾರೆ. ಸಾವಿರಾರು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಆರ್ಡರ್ಸ್ ಕೂಡ ತುಂಬ ಬರ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ಗಳನ್ನ ನೀವು ಕೂಡ ಇವತ್ತೇ ಮನೆಯಿಂದಲೇ ರೆಡಿ ಮಾಡಿ. ನಾನಿವಾಗ ಸ್ಟಿಚ್ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ. ಅದೇ ರೀತಿಯೇ ಒಂದೇ ಒಂದು ಸ್ಟಿಚ್ಚಲ್ಲಿ ಈ ಪ್ರಾಡಕ್ಟು ರೆಡಿ ಆಗುತ್ತೆ. ನೋಡೋಣ. ತುಂಬ ದಿನದಿಂದ ನನ್ನ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ, ರೆಗ್ಯುಲರಾಗಿ ಬರ್ತಾ ಇರಲಿಲ್ಲ. ಬಟ್ ಆದರೆ ಇನ್ಮೇಲಿಂದ ರೆಗ್ಯುಲರಾಗಿ ಬರುತ್ತೆ ಈ ಚಾನಲಲ್ಲಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ರೀತಿ ಎಲ್ಲ ಒಂದು ಪ್ರಾಡಕ್ಟ್ಗಳು ಮಾಡೋದಕ್ಕೆ ಮತ್ತು ಸೇಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ, ಅಥವಾ ಈ ರೀತಿ ಪ್ರಾಡಕ್ಟ್ಗಳು ನೋಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ, ಸೊ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ಲಿ ಇನ್ಮೇಲಿಂದ ನಾನು ರೆಗ್ಯುಲರ್ ವೀಡಿಯೋಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಏನಾದರೂ ಬಿಸ್ನೆಸ್ ಕಲಿಬೇಕು, ಬಿಸ್ನೆಸ್ ಮಾರ್ಕೆಟಿಂಗ್ ಕಲಿಬೇಕು, ಅಥವಾ ನಾವು ಇದೇ ರೀತಿ ಒಂದು ಪ್ರಾಡಕ್ಟ್ಗಳು ಮಾಡಿ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಹೇಗೆ ಮಾರೋದು, ಎಲ್ಲೆಲ್ಲಿ ಮಾರ್ಬೋದು, ಎಷ್ಟು ಪ್ಲ್ಯಾಟ್ಫಾರ್ಮ್ಗಳಿದೆ, ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಬೇಕು ಅಂತಂದರೆ ನನ್ನ ಇನ್ನೊಂದು ಚಾನಲ್ ಇದೆ. ಸೊ ಅದು ಕಂಪ್ಲೀಟ್ಲಿ ನಾನು ಅದೇ ಒಂದು ಬಿಸ್ನೆಸ್ ಬಗ್ಗೆನೇ ಅಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಅದು ಚಾನಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದರೆ ಆ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹೊಸ ಹೊಸ ವೀಡಿಯೋಸ್ಗಳು ಹಾಕಿದಾಗ ನಿಮ್ಗೊಂದು ನೋಟಿಫಿಕೇಷನ್ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಆ ವೀಡಿಯೋಸ್ಗಳನ್ನ ಅವಾಗ ನೋಡ್ಬೋದು. ಓಕೆ. ಸೊ ಇವತ್ತು ರೆಡಿ ಮಾಡ್ತಾರೋ ಪ್ರಾಡಕ್ಟ್ ನೋಡ್ತಾ ಇದ್ದಾರೆ, ಜಸ್ಟ್ ಒಂದೇ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಿನ ಸ್ಟಿಚ್ಚು ಬೇಕಾಗಲ್ಲ. ಓಕೆ. ಇವಾಗ ನಮ್ಮ ಪ್ರಾಡಕ್ಟ್ ಆಲ್ಮೋಸ್ಟ್ ನಾನು ಎಲ್ಲ ಒಂದು ಪ್ರಾಡಕ್ಟ್ಗಳದ್ದು ಸ್ಟಿಚ್ ಮಾಡಿ ಆಗಿದೆ, ನೀವು ನೋಡ್ತಾ ಇದ್ದೀರಿ. ಇದು ನೋಡೋದಕ್ಕೆ ಈ ರೀತಿ ಆಗುತ್ತೆ. ಜಸ್ಟ್ ಒಂದು 5 ನಿಮಿಷದ ಕೆಲಸ ಇದೆ ಅಷ್ಟೇ ಅಲ್ವಾ. ಸೊ ಇದಾದಮೇಲೆ ಜಸ್ಟ್ ನಾವೇನಿಲ್ಲ, ಜಸ್ಟ್ ಇದನ್ನು ನಾವು ಪ್ರಾಡಕ್ಟ್ ರೆಡಿ ಮಾಡಿಬಿಡ್ತೀವಿ ಇವಾಗ. ಜಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಮಧ್ಯದಲ್ಲಿರುವಂಥ ಜಾಯಿಂಟ್ಗಳು ಏನಿದೆ ಅಲ್ವಾ,
ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯದಲ್ಲಿರುವಂಥ ದಾರನ ಕಟ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಒಂದೊಂದು ಪೀಸಲ್ಲಿ ಒಂದೊಂದು ಪ್ರಾಡಕ್ಟು ರೆಡಿ ಆಗುತ್ತೆ. 1 ಮೀಟರಲ್ಲಿ ನಿಮಗೆ ಇಷ್ಟೊಂದು ಪ್ರಾಡಕ್ಟ್ ರೆಡಿ ಆದರೆ ನೀವು ಲೆಕ್ಕ ಹಾಕ್ಬೋದು ನಿಮಗೆ ಎಷ್ಟು ಪ್ರಾಡಕ್ಟ್‌ಗಳು ಸೇಲ್ ಆದರೆ ಎಷ್ಟು ನಿಮ್ಗೆ ಸಿಗುತ್ತೆ ಅಂತ. ಆ ರೀತಿ ಕೂಡ ನೀವು ಮಾಡ್ಬೋದು. ಸೊ ನಾನಿಲ್ಲಿ ಒಂದೊಂದು ಪ್ರಾಡಕ್ಟಿದ್ದು ಪ್ರೈಸ್ ಎಷ್ಟು ಇಡ್ತಾ ಇದ್ದೇನೆ ಅಂತ ಕೂಡ ನಾನು ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದೊಂದು ಪ್ರಾಡಕ್ಟ್‌ಗಳನ್ನ ನೀವು ಸಿಂಗಲ್ ಪೀಸಲ್ಲಿ ಮಾರಿದ್ರು ಕೂಡ 20-25 ರೂಪೀಸ್‌ವರೆಗೂ ಮಾರ್ಬೋದು. ನಾನು ಸಾಮಾನ್ಯವಾದ ರೇಟ್ ಹೇಳ್ತಾ ಇದ್ದೀನಿ. ನೀವೇನಾದರೂ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕೊಡ್ತೀವಂದರೆ ಸೊ 25ರಿಂದ 25 ರೂಪಾಯಿ ಮಿನಿಮಮ್ ಅಂತ ಇಡ್ಬೋದು. ಓಕೆ. ಬಟ್ ಅದು 2 ನಾವು ಪ್ರಾಡಕ್ಟ್‌ನ ಒಂದು ಪೇರ್ ಮಾಡಿಬಿಟ್ಟು ಮಾರ್ತಾ ಇದ್ದೀವಂದರೆ 60 ರೂಪಾಯಿವರೆಗೂ ಕೂಡ ನಾವು ಈಸಿಲಿ ಮಾರ್ಬೋದು. ಸೊ ಜನ ತಗೋತಾರೆ. ಯಾಕಂದರೆ ಪ್ರಾಡಕ್ಟ್ ಫಿನಿಶಿಂಗು ಮತ್ತು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು ಮತ್ತು ಕಲರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದ್ದರೆ ಜನ ತಗೊಂಡೇ ತಗೋತಾರೆ. ಆ್ಯಂಡ್ ಇದು ಪ್ರಾಡಕ್ಟ್ ಆಲ್ರೆಡಿ ಇವಾಗ ಸುಮಾರು ಒಂದು ಟ್ರೆಂಡಲ್ಲಿ ನಡೀತಾ ಇದೆ. ಜನ ತಗೋತಾ ಇದ್ದಾರೆ ಕೂಡ. ಸೊ ಅದರಲ್ಲಿ ನಾನು ಇವಾಗ ನಿಮಗೊಂದು ಪ್ರಾಡಕ್ಟ್‌ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೋಡಿ ಈ ರೀತಿ ನಾನಿವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯೇ ಎಲ್ಲ ಪೀಸ್ಗಳನ್ನ ರೆಡಿ ಮಾಡ್ಕೋಬೇಕು. ಒಳಗಡೆ ನಾವು ಇರುವ ಬಟ್ಟೆನ ಆಚೆ ತರ್ತಾ ಇದ್ದೀನಿ. ಈ ರೀತಿ ಮಾಡಿಬಿಟ್ರೆ ಅದು ನೋಡೋದಕ್ಕೆ ನಿಮಗೆ ಫಿನಿಶಿಂಗ್ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಕೈಲಿ ಹೊಲಿಗೆ ಹಾಕಿದ್ದಿದ್ರೆ ಸ್ವಲ್ಪ ಸೂಜಿ ದಾರದಿಂದ ಇದು ಹೊಲಿಗೆ ಇರುತ್ತಲ್ವ ತುಂಬ ಹತ್ತಿರದಲ್ಲಿ ಹಾಕಿ. ಈ ದೂರದಲ್ಲಿ ಹಾಕಿದರೆ ಅದಿಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ತುಂಬ ನಿಧಾನವಾಗಿ ಹತ್ತಿರಕ್ಕೆ ನಾವು ದಾರದಿಂದ ಹೊಲಿಗೆ ಹಾಕ್ತಾ ಹೋಗಬೇಕು. ಓಕೆ. ಸೊ ಇದೇ ರೀತಿ ಇವಾಗ ಎಲ್ಲ ಪ್ರಾಡಕ್ಟ್ಗಳನ್ನು ನಾನಿಲ್ಲಿ ಸೇಮ್ ಇದೇ ರೀತಿಯ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್‌ನ ನೀವು ಒಬ್ಬರೇ ಮಾಡ್ತಾ ಇದ್ರಿ ಅಂತಂದರೆ ಸೊ ಇಲ್ಲಿ ಮಿನಿಮಮ್ ಅಂತಂದರೆ ಒಂದು 5ರಿಂದ 10 ನಿಮಿಷ ಆಗ್ಬೋದು ಅಷ್ಟೇ. ಸೊ ಅದೇ ಒಂದು 2 ಜನ ಮಾಡಿದರೆ ಸೊ ಆದಷ್ಟು ಬೇಗನೆ ಆಗಿಬಿಡುತ್ತೆ, ಕಂಪ್ಲೀಟ್ ಆಗಿಬಿಡುತ್ತೆ ಪ್ರಾಡಕ್ಟು. ಆ್ಯಂಡ್ ಇದನ್ನೇ ನೀವು ಮಾರ್ಕೆಟಿಂಗ್ ಮಾಡ್ಬೋದು ತುಂಬ ಈಸಿಲಿ. ತುಂಬ ಜನ ತಗೋತಾರೆ ಕೂಡ. ಆ್ಯಂಡ್ ಈ ಪ್ರಾಡಕ್ಟ್ ಇವಾಗ ಸುಮಾರು ಜನ ಒಂದು ಕೇಳ್ತಾ ಇರ್ತಾರೆ ಮಾಡಿಕೊಡಿ ಅಂತ ಹೇಳಿ. ಬಟ್ ಕಲರ್ ವೈಸ್ ಕೇಳ್ತಾ ಇರ್ತಾರೆ, ಕಸ್ಟಮೈಸ್ ಕೇಳ್ತಾ ಇರ್ತಾರೆ. ಸೊ ಅದೇ ರೀತಿ ನೀವು ಮಾಡಿಕೊಡ್ಬೋದು. ಆ್ಯಂಡ್ ಇದನ್ನು ಈಸಿಲಿ ನೀವು ಸ್ಟಿಚ್ ಮಾಡಿ ಸೆಲ್ ಮಾಡ್ಬೋದು. ಓಕೆ. ಸೊ ಇವಾಗ ಎಲ್ಲ ಪ್ರಾಡಕ್ಟ್ಗಳನ್ನ ನಾನಿಲ್ಲಿ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವೊಂದು ಸಾರಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಜಸ್ಟ್ ಈ ಒಂದು ಪ್ರಾಡಕ್ಟ್‌ನ ರೆಡಿ ಮಾಡೋದು ಮಾತ್ರ ಉಳಿಯುತ್ತೆ. ನಾನಿವಾಗ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕು ಇದನ್ನು. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಮಾಡಬೇಕು. ಆ್ಯಂಡ್ ಮಧ್ಯದಲ್ಲಿ ನಾವು ಎಲ್ಲಿ ಫೋಲ್ಡ್ ಮಾಡಿದ್ದೀವಿ ನೋಡಿ, ಸೊ ಅಲ್ಲಿ ಏನು ಮಾಡಬೇಕಂದ್ರೆ ಜಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಾಗಿದೆ. ಸೊ ಜಸ್ಟ್ ಇವಾಗ ಒಂದು ತುದಿನ ಆ ಮಾರ್ಕ್ ಮೇಲೇ ಈ ರೀತಿ ಫೋಲ್ಡ್ ಮಾಡಬೇಕು. ಆ್ಯಂಡ್ ಇನ್ನೊಂದು ತುದಿ ಕೂಡ ಮಾರ್ಕ್ ಮೇಲೇ ಈ ರೀತಿ ಫೋಲ್ಡ್ ಮಾಡಬೇಕು. ಓಕೆ. ಸೊ ಇದು ಮಾಡಿದ ಮೇಲೆ ಜಸ್ಟ್ ಇದನ್ನು ನಾನು ಈ ರೀತಿ ಉಲ್ಟಾ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ರೆ ಫೋಲ್ಡ್ ಮಾಡಿದ್ದೀನಿ. ಆ್ಯಂಡ್ ಈ ರೀತಿ ಹಿಡಿದ್ಬಿಟ್ಟು ನಂತರ ಇಲ್ಲಿ ಜಸ್ಟ್ ಫಿಲ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಒಂದು ಬೇಬಿ ಹೇರ್ ಬೋ ರೆಡಿ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಆ್ಯಂಡ್ ಇದ್ರ ಮೇಲೆ ನಾನು ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಫಿನಿಶಿಂಗ್ ಯಾವ ರೀತಿ ನೀವು ಸಿಂಪಲಾಗಿ ಹೀಗೂ ಕೂಡ ಮಾಡಿ ಮಾರ್ಬೋದು. ಬಟ್ ಆದರೆ ಕೂಡ ಸೊ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ನಾವು ಮಾರಿದರೆ ಸೊ ಬೇಗನೆ ಜನ ತಗೋತಾರೆ ಆ್ಯಕ್ಚುಲಿ. ಸೊ ಹೀಗಾಗಿ ನಾನು ಇದರಲ್ಲಿ ಸ್ವಲ್ಪ ಇದನ್ನುಗಳನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಪರ್ಲ್ಗಳನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ಮುತ್ತುಗಳನ್ನ ಕೂಡ ಇಲ್ಲಿ ಆ್ಯಡ್ ಮಾಡೋಣ ಅಂತ. ಬಟ್ ಯಾವ ರೀತಿ ಆ್ಯಡ್ ಮಾಡ್ತೇನೆ ಅನ್ನೋದನ್ನು ಇಲ್ಲಿ ನೋಡಿ. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿ ನೋಡಿದೆ ನಾನು ಇದನ್ನು. ಸೊ ನೀವು ಕೂಡ ಇದನ್ನು ಮಾಡ್ಬೋದು. ಆ್ಯಂಡ್ ಮನೆಯಿಂದಲೇ ಮಾಡಿಬಿಟ್ಟು ನೀವು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಮನೆಯಿಂದಲೇ ಏನಾದರೂ ಕೆಲಸ ಮಾಡಬೇಕಂತ ಅನ್ನೋ ಹೆಣ್ಮಕ್ಳಿಗೆ ಈ ರೀತಿ ಕೂಡ ಕೆಲಸಗಳಿರುತ್ತೆ. ಸೊ ಇವುಗಳನ್ನ ಮನೆಯಿಂದಲೇ ಸ್ಟಾರ್ಟ್ ಮಾಡಿ ನೀವೇ ಓನ್ ಸ್ಟಾರ್ಟ್ ಮಾಡಿಬಿಟ್ಟು ಸೊ ನೀವು ಇದನ್ನು ಸೆಲ್ ಮಾಡ್ಬೋದು ಮಾರ್ಕೆಟಿಂಗಲ್ಲಿ. ತುಂಬ ಈಸಿಲಿ ಸೆಲ್ ಆಗುತ್ತೆ. ಸೊ ಇವಾಗ ನಾನು ಜಸ್ಟ್ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ ಇದ್ರ ಮೇಲ್ಗಡೆ ಚಿಕ್ಕದು ಇವಾಗ ಎಲ್ಲ ಪ್ರಾಡಕ್ಟ್ಗಳನ್ನು ಇದೇ ರೀತಿಯೇ ನೀವು ಮಾಡ್ಕೋಬೇಕು. ನಾನು ಇವಾಗ ಯಾವ ರೀತಿ ಫೋಲ್ಡ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಸೊ ಅದೇ ರೀತಿಯೇ ನೀವು ಕೂಡ ಫೋಲ್ಡ್ ಮಾಡಿ. ಆ್ಯಂಡ್ ತುಂಬಾ ಫಿನಿಶಿಂಗ್ ಚೆನ್ನಾಗಿರಬೇಕು. ಓಕೆ. ಸೊ ನೋಡಿ ಈ ರೀತಿ ಇದು ರೆಡಿಯಾಗಿದೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ನಾನು ಇದೇ ರೀತಿಯೇ ಇವಾಗ ಫೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡೋದಕ್ಕೆ ನೋಡಿ ಎಷ್ಟು ಸ್ಟಿಪ್ಪಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದ್ದರೆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿಯೇ ರೆಡಿ ಆಗುತ್ತೆ. ಓಕೆ. ಸೊ ಇವಾಗ ಎಲ್ಲ ಪ್ರಾಡಕ್ಟ್ಗಳನ್ನ ನಾನು ಅದೇ ರೀತಿಯೇ ಫೋಲ್ಡ್ ಮಾಡ್ತೀನಿ. ಸೊ ಇದೇ ರೀತಿಯೇ ಪ್ರಾಡಕ್ಟ್ಗಳನ್ನ ನೀವು ಫೋಲ್ಡ್ ಮಾಡ್ತಾ ಹೋಗಬೇಕು. ನಾನು ಇದರ ಫಿನಿಶಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಅದನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟ್ ಆಗಿದೆ ಮತ್ತು ಯಾವ ರೀತಿ ಸೇಲ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಗ್ರೀನ್ ಕಲರ್ದು ಕೂಡ ಸೇಮ್ ಅದೇ ರೀತಿಯೇ ಫೋಲ್ಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಯಾವಾಗ ನಾವು ಫೋಲ್ಡ್ ಮಾಡ್ತೀವಿ ಇಲ್ಲಿ ಬ್ಯಾಕಲ್ಲಿ ನಾನು ಒಂದು ಇದು ಹಾಕ್ತಾ ಇದ್ದೀನಿ, ನಾಟ್ ಹಾಕ್ತಾ ಇದ್ದೀನಿ. ನಾಟ್ ಹಾಕೋದ್ರಿಂದ ಅದು ಮತ್ತೆ ಪದೇ ಓಪನ್ ಆಗೋದಿಲ್ಲ. ಸೊ ನಾಟ್ ಹಾಕದೆ ಹೋದರೆ ಅದು ಪದೇ ಓಪನ್ ಆಗುತ್ತೆ. ಯಾವಾಗ ನಾವು ಫಿನಿಶಿಂಗ್ ಮಾಡಿದರೂ ಕೂಡ ಅದು ಓಪನ್ ಆಗುತ್ತೆ. ಸೊ ಕರೆಕ್ಟಾಗಿ ನೀಟಾಗಿ ಕ್ಲೀನಾಗಿ ಮಾಡಬೇಕು ಅಂತಂದರೆ ಇದೇ ರೀತಿ ನಾಟ್ ಹಾಕಿಯೇ ಮಾಡಬೇಕಾಗುತ್ತೆ. ಆ್ಯಂಡ್ ಇವಾಗ ಈ ಪ್ರಾಡಕ್ಟ್ನ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ನಾನು. ಸೊ ಇದೇ ರೀತಿಯೇ ಇವಾಗ ಇದು ರೆಡಿ ಆದಮೇಲೆ ಇದು ಜಸ್ಟ್ ಬೇಸ್ ರೆಡಿ ಮಾಡಿದ್ದೀನಿ ನಾನು. ಇದಾದಮೇಲೆ ಏನು ಮಾಡ್ತಾ ಇದ್ದೀನಿ ಜಸ್ಟ್ ಅದನ್ನು ನೋಡಿ. ಸೊ ನಾನಿಲ್ಲಿ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ.
ಸೊ ಎಲ್ಲ ಪ್ರಾಡಕ್ಟ್‌ಗಳು ಇಲ್ಲಿ ನೋಡೋದಕ್ಕೆ ರೆಡಿಯಾಗಿದೆ. ಸೊ ಇದು ಕಂಪ್ಲೀಟ್ ನಾನಿಲ್ಲಿ ಒಂದು 5 ಸೆಟ್ ರೆಡಿ ಮಾಡಿದ್ದೀನಿ. ಓಕೆ. ಸೊ ನೀವು ಕೂಡ ಇದೇ ರೆಡಿ ಮಾಡಬಹುದು. ಸೊ ಸಿಂಪಲ್ ಆಗಿ ನಾನು ಸ್ಮಾಲ್ ಮುತ್ತುಗಳನ್ನ ತಗೊಂಡಿದ್ದೀನಿ ಇಲ್ಲಿ. ನೀವು ಸ್ವಲ್ಪ ದೊಡ್ಡ ಮುತ್ತು ಕೂಡ ತಗೋಬಹುದು. ಡಿಫ್ರೆಂಟ್ ಆಗಿ ನೀವು ಡೆಕೋರೇಟ್ ಮಾಡ್ಬೋದು. ನಾನಿಲ್ಲಿ ತುಂಬಾನೇ ಸಿಂಪಲ್ ಆಗಿ ತುಂಬಾ ಫ್ಯಾನ್ಸಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಸುಮಾರು ಜನ ಈ ಒಂದು ಹೇರ್ ಬೋನ ತುಂಬಾ ಇಷ್ಟಪಟ್ಟಿದ್ದಾರೆ, ತಗೊಂಡಿದ್ದಾರೆ ಕೂಡ. ಸೊ ನಮ್ಮ ಕಡೆ ಸುಮಾರು ಜನ ಒಂದು ಆರ್ಡರ್ ಕೊಡುವಂಥದ್ದು ಪ್ರಾಡಕ್ಟು ಇದು ಹೆಚ್ಚಾನೆಚ್ಚು. ಸೊ ಇದೇ ಪ್ರಾಡಕ್ಟ್‌ನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಚಿಕ್ಕ ಏನು ಇವಾಗ ಪ್ಲೇ ಸ್ಕೂಲ್‌ಗೆ ಹೋಗುವಂಥ ಮಕ್ಕಳಿರ್ತಾರೆ, ಅವರಿಗೆ ಇದನ್ನು ತುಂಬ ತಗೋತಾ ಇದ್ದಾರೆ. ಮತ್ತು ಸಮ್‌ಟೈಮ್ಸ್ ಇವಾಗ ಆ ಮಕ್ಕಳಿಗೆ ಒಂದು 5ರಿಂದ 8 ವರ್ಷದ ಮಕ್ಕಳೇನಿರ್ತಾರೆ, ಆ ಮಕ್ಕಳಿಗೋಸ್ಕರ ತಗೋತಾ ಇರುವಂಥದ್ದು. ಇದು ಮಿನಿ ಹೇರ್ ಬೋ ಇದು ಆ್ಯಕ್ಚುಲಿ. ಇದನ್ನೇ ದೊಡ್ಡ ಸೈಜಲ್ಲಿ ಕೂಡ ನೀವು ರೆಡಿ ಮಾಡ್ಬೋದು. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲೋಸ್‌ಲಿ ತೋರಿಸ್ತಾ ಇದ್ದೀನಿ. ಮೊದಲು ನಾನೇನು ಮಾಡ್ತಾ ಇದ್ದೀನಿ, ಗ್ಲೂದಿಂದ ಜಸ್ಟ್ ನಾನು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ರೀತಿನೇ ನೀವು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಸಿಂಪಲ್ ಆಗಿ ಈ ರೀತಿ ಇದು ಗ್ಲೂ ತುಂಬ ಚೆನ್ನಾಗಿರುತ್ತೆ. ಬೇರೆ ಗ್ಲೂ ತೊಗೊಳಕ್ಕೆ ಹೋಗಬೇಡಿ. ಇದೇ ಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ 2, 3 ಥರದ ಗ್ಲೂಗಳು ಬರುತ್ತೆ. ಬಟ್ ಆದರೆ ನನಗೆ ಇದೇ ಪರ್ಫೆಕ್ಟ್ ಅನಿಸುತ್ತೆ. ಸೊ ಇದನ್ನೇ ತೊಗೊಳ್ಳಿ. ಇದು ತುಂಬ ದಿನ ಕೂಡ ಬರುತ್ತೆ. ಆ್ಯಂಡ್ ಸುಮಾರು ಹೇರ್ ಬೋಗಳನ್ನ ನೀವು ರೆಡಿ ಮಾಡ್ಬೋದು. ಓಕೆ. ಸೊ ಜಾಸ್ತಿ ಈ ರೀತಿ ಗ್ಲೂ ಬಿದ್ದರೆ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಅದು ಯಾವಾಗ ಡ್ರೈ ಆಗುತ್ತೆ ನೋಡಿ, ಅದು ಕಾಣಿಸೋದಿಲ್ಲ ಆಮೇಲೆ. ಓಕೆ. ಸೊ ಇವಾಗ ಅದು ಜಾಸ್ತಿ ಆಗಿದೆ, ಬಟ್ ನೋ ಪ್ರಾಬ್ಲಮ್. ಯಾವಾಗ ಅದು ಕಂಪ್ಲೀಟಾಗಿ ಒಣಗುತ್ತೆ ನೋಡಿ, ಅದು ಕಾಣಿಸೋದಿಲ್ಲ. ಈ ರೀತಿ ಒಂದು ಫ್ಯಾಬ್ರಿಕ್ ಮೇಲೆ ಗ್ಲೂ ಹಾಕಿದ್ದೀವಿ ಅಂತ ಹೇಳಿ. ಸೊ ಈಗ ಎಲ್ಲೆಲ್ಲಿ ನಾನಿವಾಗ ಗ್ಲೂ ಹಾಕಿದ್ದೀನಿ, ಸೊ ಅಲ್ಲಿನೇ ಏನು ಮಾಡ್ತೀನಿ, ಚಿಕ್ಕ ಪರ್ಲ್ಸ್ಗಳನ್ನ ನಾನಿವಾಗ ಹಾಕ್ತಾ ಹೋಗ್ತೀನಿ. ತುಂಬ ಚಿಕ್ಕ ಸೈಜ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಚಿಕ್ಕ ಸೈಜನ್ನೇ ನೀವಿಲ್ಲಿ ಯೂಸ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ನೋಡಿ, ಈ ರೀತಿ ನಿಧಾನವಾಗಿ ನಾನಿಲ್ಲಿ ಕೈಲಿಂದನೇ ಹಾಕ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಹೆಣ್ಮಕ್ಳ ಹತ್ರ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ಸೊ ಹೀಗಾಗಿ ಚಿಕ್ಕ ಒಂದು ಈ ರೀತಿ ಕೈಲಿಂದನೇ ನೀವು ಹಾಕ್ಬೋದು. ತುಂಬ ಸಿಂಪಲ್ಲಾಗಿ ಕೈಲಿಂದನೇ ರೆಡಿ ಮಾಡೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇದೇ ರೀತಿಯೇ ಮುತ್ತುಗಳನ್ನ ಇಡಿ. ಸೊ ಇದು ಡ್ರೈ ಆಗೋದಕ್ಕೆ ಒಂದು 7-8 ತಾಸಾದರೂ ಬೇಕಾಗುತ್ತೆ. ಸೊ ಆವಾಗ ಮಾತ್ರ ಇದು ಏನು ಗ್ಲೂ ಇರುತ್ತೆ ಅದು ಕಾಣಿಸಲ್ಲ. ಓಕೆ. ಸೊ ಹೀಗಾಗಿ ಒಂದು 7ರಿಂದ 8 ತಾಸಾದರೂ ಇದಕ್ಕೆ ಡ್ರೈ ಆಗೋದಕ್ಕೆ ಹಾಗೆಯೇ ಬಿಡಬೇಕಾಗುತ್ತೆ. ಸೊ ಬಾಕಿ ಎಲ್ಲ ಇರುವಂಥ ಹೇರ್ ಬೋಗಳನ್ನ ಸೇಮ್ ಅದೇ ರೀತಿಯೇ ನಾನಿಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೆಣ್ಮಕ್ಳಿಗೆ ಮನೆಯಿಂದನೇ ಹೊಲಿಗೆ ಕೆಲಸ ಏನಾದರೂ ಮಾಡಬೇಕು, ಬಟ್ ಆದರೆ ಹೊಲಿಗೆ ಬರಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೆ ಇದು ಈಸಿಯಾಗಿರುವಂಥ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಇದು ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಕೂಡ. ಸೊ ಈ ಕೆಲಸವನ್ನು ನೀವು ಇವತ್ತೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಈಸಿಯಾಗಿದೆ ಕೂಡ. ಸೊ ನಿಮಗೆ ಪ್ರಾಡಕ್ಟ್ ಹೇಗೆ ನೋಡೋಕ್ಕೆ ಅನಿಸ್ತಾ ಇದೆ ಪ್ಲೀಸ್ ಕಾಮೆಂಟ್ ಮಾಡಿ. ಫಿನಿಶಿಂಗ್ ಎಲ್ಲ ಹೇಗೆ ಅನಿಸ್ತಾ ಇದೆ ಅದನ್ನು ಕೂಡ ಹೇಳಿ ನನಗೆ. ಮತ್ತು ಯಾವೆಲ್ಲ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ, ನಿಮ್ಮ ಊರಿನ ಹೆಸರನ್ನ ತಪ್ಪದೇ ಕಾಮೆಂಟ್ ಮಾಡಿ. ಓಕೆ. ಸೊ ಇದರಿಂದ ನಮಗೂ ಕೂಡ ಖುಷಿಯಾಗುತ್ತೆ. ಮತ್ತು ಹೊಸಬ್ರು ಯಾರಾದರೂ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊಸ ವೀಡಿಯೋಸ್ ಬಂದಾಗ ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಆವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಯಾಕಂದರೆ ಈ ವೀಡಿಯೋಸ್ಗಳನ್ನ ನೋಡಿ ನೀವೇನಾದರೂ ಇಷ್ಟಪಟ್ಟರೆ ಮಾತ್ರ ಸೊ ಇದೇ ರೀತಿ ಒಂದು ವೀಡಿಯೋಸ್ಗಳನ್ನ ತರೋದಕ್ಕೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೀಗಾಗಿ ವೀಡಿಯೋ ನೋಡ್ತಾ ಇದ್ದೀವಿ ಬಟ್ ಲೈಕ್ ಮಾಡಿಲ್ಲ ಅಂದರೆ ತಪ್ಪದೇ ಲೈಕ್ ಮಾಡಿ. ಓಕೆ. ಸೊ ಇಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಗೂ ಸೇಮ್ ಅದೇ ರೀತಿಯೇ ಗ್ಲೂದು ನಾನು ಜಸ್ಟ್ ಮಾರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಏನು ನಾನು ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ, ಇದ್ರ ಪಾಯಿಂಟ್ ಇದೆಯಲ್ವಾ, ಇದು ಪಾಯಿಂಟ್ ತುಂಬಾ ಈಸಿ ಅನಿಸುತ್ತೆ ನನಗೆ. ಅಂದರೆ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ನಾವು ಎಲ್ಲಿಯೂ ಯಾವುದೇ ಒಂದು ಪ್ರಾಡಕ್ಟಿಗೂ ಒಂದು ಗ್ಲೂ ಯೂಸ್ ಮಾಡಬೇಕಂದ್ರೆ ಇದ್ರದ್ದು ಪಾಯಿಂಟ್ ಇದೆಯಲ್ವಾ, ನಾಟ್ ಇದೆ ನೋಡಿ. ಈ ರೀತಿ ಪ್ರಾಡಕ್ಟ್ಗಳನ್ನ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು, ಡಿಫ್ರೆಂಟ್ ಶೇಪಲ್ಲಿ ಮಾಡ್ಬೋದು. ಆ್ಯಂಡ್ ಕಲರ್ ಕಾಂಬಿನೇಷನ್ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ತಗೋತಾರೆ. ಆ್ಯಂಡ್ ಜಸ್ಟ್ ನೀವು ಜನರ ಮುಂದೆ ಇದನ್ನು ಇಟ್ಟರೆ ಪ್ರಾಡಕ್ಟ್ನ ತುಂಬ ಜನ ತಗೋತಾರೆ. ನೀವೇನಾದರೂ ಸ್ಟಿಚಿಂಗ್ ಮಾಡ್ತಾ ಇದ್ದೀರಿ, ಟೈಲರಿಂಗ್ ಏನಾದರೂ ನಡೆಸ್ತಾ ಇದ್ದೀರಿ, ನಿಮ್ಮದೇ ಆದಂಥ ಮನೆಯಲ್ಲೇ ಒಂದು ಚಿಕ್ಕದೊಂದು ಶಾಪ್ ಓಪನ್ ಮಾಡಿದ್ದೀರಿ ಅಂತಂದರೆ, ಸೊ ಅಲ್ಲಿ ನೀವು ಈ ಒಂದು ಪ್ರಾಡಕ್ಟ್ಗಳನ್ನ ಹಾಗೆಯೇ ಸ್ಯಾಂಪಲ್ಲಾಗಿ ಇಡಿ. ಸೊ ಜನ ತಗೋತಾರೆ ಅಲ್ಲಿ ಬರೋ ಜನ. ಆ್ಯಂಡ್ ಮುಖ್ಯವಾಗಿ ಪಾರ್ಲರ್ ಏನಾದರೂ ನಡೆಸ್ತಾ ಇದ್ದೀರಿ ಅಂತಂದರೆ, ಪಾರ್ಲರಲ್ಲಿ ನೀವು ಇದನ್ನು ಹೆಣ್ಮಕ್ಳಿಗೆ ಒಂದು ಸ್ಯಾಂಪಲ್ ಆಗಿ ಹಾಗೆಯೇ ಇಡ್ಬೋದು. ಸೊ ಅಲ್ಲಿ ಕೂಡ ತುಂಬಾ ಸೇಲ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ತುಂಬ ಈಸಿಲಿ ಒಂದು 5ರಿಂದ 10 ನಿಮಿಷದೊಳಗಡೆ ಒಂದು ಪೇರ್ ರೆಡಿ ಆಗುತ್ತೆ. ಸೊ ಒಟ್ಟು ಇಲ್ಲಿ ನೀವು ಒಂದು ಸೆಟ್ ಅಂದರೆ ಒಂದು 12 ಪೀಸನ್ನು ನೀವು ಹೋಲ್ಸೇಲಾಗಿ ಕೊಟ್ಟರೆ ಯಾರಿಗಾದರೂ, ಸೊ ಮಿನಿಮಮ್ ಅಂದರೆ 500ರಿಂದ 600 ರೂಪಾಯಿವರೆಗೂ ನೀವಿಲ್ಲಿ ಒಂದು ಸೆಲ್ ಮಾಡ್ಬೋದು ಈ ಪ್ರಾಡಕ್ಟ್ಗಳನ್ನ. ಸೊ ಇದೇ ರೀತಿಯಾಗಿಯೇ ನಾನು ನಿಮಗೆ ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ಸೆಟ್ ಅಂದರೆ ನಾವಿವಾಗ 12 ಪೀಸ್ ಅಂತ ನಾವಿಲ್ಲಿ ಕೌಂಟಿಂಗ್ ಮಾಡ್ತೀವಿ. ಸೊ ಒಂದು ಪೇರ್ ಇವಾಗ ನೀವು 2 ಪೇರ್ನ ಯೂಸ್ ಮಾಡಿಕೊಂಡು ಒಂದು ಪೇರ್ ಮಾಡ್ಕೋಬೋದು. ಅಂದರೆ ಒಂದು ಸೆಟ್ ರೆಡಿ ಮಾಡ್ಬೋದು. ಬಟ್ ಆದರೆ ಒಂದು ಸೆಟ್ ಅಂದರೆ ನಾವಿಲ್ಲಿ ಹೋಲ್ಸೇಲಾಗಿ ಹೇಳ್ತಾ ಇದ್ದೀನಿ. ಹೋಲ್ಸೇಲಾಗಿ ನೀವು ಮಿನಿಮಮ್ ಅಂದರೆ 12 ಪೀಸು 2 ಪ್ರಾಡಕ್ಟ್ ಅಂತ ಒಂದೊಂದು ಪೀಸನ್ನು ರೆಡಿ ಮಾಡಿ 12 ಪೀಸನ್ನು 500 ರೂಪಾಯಿಂದ 600 ರೂಪಾಯಿವರೆಗೂ ನೀವು ಮಾರ್ಬೋದು. ಹೀಗಾಗಿ ಥಂಬ್ನೇಲ್ ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಥಂಬ್ನೇಲಲ್ಲಿ ನಾನು ಮೆನ್ಷನ್ ಮಾಡಿರೋದು 12 ಪೀಸು ಅಂದರೆ ಹೋಲ್ಸೇಲ್ ನೀವು ಯಾರಿಗಾದ್ರೂ ಮಾರೋದಕ್ಕೆ ಕೊಟ್ಟರೆ, ಸೊ ಅಲ್ಲಿ 12 ಪೀಸನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ ಒಂದು ಸೆಟ್ಟಲ್ಲಿ ಅಂದರೆ, ಸೊ ನಿಮಗೆ 500ರಿಂದ 600 ರೂಪಾಯಿವರೆಗೂ ಈಸಿಲಿ ಸೇಲ್ ಆಗುತ್ತೆ ಈ ಪ್ರಾಡಕ್ಟು. ಓಕೆ.
ಸೊ ಇವಾಗ ನಾನು ಎಲ್ಲ ಕೂಡ ಇದೇ ರೀತಿನೇ ಡಾಟ್ ಡಾಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಗ್ಲೂಯಿಂದ. ಆ್ಯಂಡ್ ತುಂಬ ಲೇಟಾಗಿ ಇದು ಡ್ರೈ ಆಗುತ್ತೆ. ಸೊ ಹೀಗಾಗಿ ಏನು ಭಯ ಬೇಡ. ಸೊ ನಿಧಾನವಾಗಿ ನೀವು ನಿಮಗೆ ಅನುಕೂಲ ಆದ ಥರನೇ ನೋಡಿಕೊಂಡು ಪರ್ಲ್ಗಳನ್ನ ಜಸ್ಟ್ ಹಾಗೇನೆ ಅಂದರೆ ಮುತ್ತುಗಳನ್ನ ನಿಮಗೆ ನೋಡಿಕೊಂಡು ನಿಧಾನವಾಗಿ ಜಸ್ಟ್ ನೀವು ಅದ್ರ ಮೇಲೆ ಇಡ್ತಾ ಹೋಗ್ಬೋದು. ಓಕೆ, ತುಂಬಾ ಚೆನ್ನಾಗಿ ಒಣಗುತ್ತೆ. ಬಟ್ ಆದರೆ 7ರಿಂದ 8 ತಾಸಾದರೂ ಹೋಗುತ್ತೆ. ಓಕೆ, ಸೊ ನಾನು ಇವಾಗ ಎಲ್ಲ ಕಡೆ ಕೂಡ ಚೆನ್ನಾಗಿ ಗ್ಲೂ ಹಾಕಿ ಮತ್ತು ಮುತ್ತುಗಳನ್ನ ಹಾಕಿದ್ದೀನಿ. ಸೊ ಇದು ಡ್ರೈ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ, ಡ್ರೈ ಆಗಿದೆ ಇವಾಗ. ಓಕೆ, ಇದು ನಾನು 7ರಿಂದ 8 ತಾಸು ಹಾಗೆ ಇಟ್ಟಿದ್ದೆ. ಸೊ ಅದಾದಮೇಲೆ ಇದು ಡ್ರೈ ಆಗಿದೆ. ಸೊ ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಒಂದನ್ನು ನಾನು ನಿಮಗೆ ಹಾಗೆಯೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇದ್ರ ಮೇಲೆ ಜಸ್ಟ್ ಬೆಲ್ಟ್ ಹಾಕಿ ಜಸ್ಟ್ ಒಂದು ಕ್ಲಿಪ್ ಹಾಕ್ಬಿಟ್ರೆ ಆಯಿತು, ಈ ಪ್ರಾಡಕ್ಟು ರೆಡಿ ಆಗುತ್ತೆ. ಓಕೆ, ಸೊ ಜಸ್ಟ್ ನಾನು ನಿಮಗೆ ಬೇಸ್ ಮಾಡಿ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ಜಸ್ಟ್ ಹಾಗೆಯೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಈ ರೀತಿ ಎರಡೆರಡು ಪೇರ್ ಮಾಡ್ಬೋದು ನೀವು, ಒಂದು ಪರ್ಪಲ್ಲು ಒಂದು ಗ್ರೀನ್ ಅಂತ. ಓಕೆ, ಒಂದು ಪೇರ್ ಆಗುತ್ತೆ. ಬಟ್ ಹೋಲ್ಸೇಲಲ್ಲಿ ಕೊಡೋದಾದರೆ 12 ಪೇರ್ಗಳನ್ನ ಒಂದು ಸೆಟ್ ಅಂತ ಹೇಳ್ಬಿಟ್ಟು ಮಾಡಿ ನೀವು ಅದನ್ನು ಮಾರಬಹುದು. ಓಕೆ, ಸೊ ಇದನ್ನು ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ರಾಡಕ್ಟ್ನ ಹಾಗೆಯೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಒಂದು ಇದನ್ನು ಹಾಕಿ ಅಂದರೆ ಇವಾಗ ಹೇರ್ ಕ್ಲಿಪ್ ಎಲ್ಲ ಹಾಕಿಬಿಟ್ಟು ಅಟ್ಯಾಚ್ ಮಾಡಿದ್ಮೇಲೆ ಫಿನಿಶಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಮಲ್ಟಿ ಕಲರಲ್ಲೂ ಕೂಡ ನೀವು ಇದನ್ನು ಮಾರಾಟ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ತಪ್ಪದೇನೆ.